ನೆಲಮಂಗಲ ವಿರುದ್ಧ ಕೇಶವ. ಎರಡು ತಂಡದ ಆಟಗಾರರೇ ತಮ್ಮ ಆಟಗಾರನ ಅಣಿಗೊಳಿಸಿ. ತಮಗಿದು ಪ್ರಥಮ ಕರೆ. ಈ ಪಂದ್ಯ ಮುಗಿದ ನಂತರ ತಮ್ಮ ಪಂದ್ಯ. HYC ಹೆಸರುಗಡ ತಂಡದ ಅರುಣ್ ಕುಮಾರ್ ಒಬ್ಬ ಪ್ರೊ ಕಬಡ್ಡಿಯ ತಾರೆ. ಅನೇಕ ರಾಜ್ಯ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಗಳಲ್ಲಿ ಭಾಗವಹಿಸಿದಂಥ ಆಟಗಾರ. ಶುರುಕಿನ ಪಾದಗಳ ಚೆಲ್ಲೊಂದಿಗೆ ಅಂಕಕ್ಕಾಗಿ ಪ್ರಯತ್ನ ಇತ್ತು, ಆದರೆ ಅದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದರೂ ದಾಳಿಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಣಿಭರತ್. ಈ ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕರ್ನಾಟಕ, ಪ್ರಿಯ ಕೃಷ್ಣ ಫೌಂಡೇಶನ್ ಇವರ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ವಿಜಯನಗರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಇವರ ವತಿಯಿಂದ ಆರ್ಮಿ ಕಪ್ 2025. ಈ ಆರ್ಮಿ ಕಪ್ ಅನ್ನ ಯಾವ ತಂಡ ತನ್ನ ಮುಡಿಗೇರಿಸಿಕೊಳ್ಳುತ್ತೆ ಎಂದು ಕಾದು ನೋಡಬೇಕಾಗಿದೆ. ದಾಳಿಯಲ್ಲಿ ಮನೋಜ, ಒಂದಂಕದ ಸೇರ್ಪಡೆ ಆಗ್ತಾ ಇದೆ. HYC ಹೆಸರುಗಡ ತಂಡಕ್ಕೆ ದಾಳಿಯಲ್ಲಿ ಸ್ವಸ್ತಿಕ್ ತಂಡದ ಪವನ್. ಎಂಟಿ ರಾಡ್ನೊಂದಿಗೆ ವಾಪಸ್ ಆದರೂ ಹೆಸರುಗಟ್ಟ ತಂಡದ ಚೇತನ್ ಅಷ್ಟೇ ವೇಗವಾಗಿ ಪರ್ಶೂಟ್ಗೆ ಮುಂದಾಗಿದ್ದಾರೆ. ಚುರುಕಿನ ಪಾದಗಳ ಚಲನೊಂದಿಗೆ ಬೋನಸ್ ಆನ್ ಆಗಿರುವಂತಹ ಸಂದರ್ಭ. ರೈಟ್ ರೈಡರ್ ಯಾವುದೇ ಅಂಕೆಲ್ಲದ ಎಂಟಿ ರಾಡ್ನೊಂದಿಗೆ ವಾಪಸ್ ಆದರೂ ಥರ್ಡ್ ರೈಡ್. ಇಟ್ಸ್ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಒಂದಂಕವನ್ನು ಪಡಿ, ಇಲ್ಲದೆ ಹೋದ್ರೆ ಅಂಕಣದಿಂದ ಹೊರ ನಡಿ. ಡಿಸೈಡ್ ರಾಡ್ನಲ್ಲಿ ಮಣಿ ಭರತ್. ವಾಟ್ ಅ ಟ್ಯಾಕಲ್. HYC ಹೆಸರುಗಡ ತಂಡದ ಆಟಗಾರರಿಂದ ಒಂದು ಅದ್ಭುತವಾದಂತಹ ಟ್ಯಾಕಲ್. ಒಂದು ಅಂಕದ ಸೇರ್ಪಡೆ ಆಗ್ತದ HYC ಹೆಸರುಗಟ್ಟ ತಂಡಕ್ಕೆ. ಈ ಬಾರಿ ಕಿರಣ್ ಹಾಗೂ ಅರುಣ್ ರವರಿಂದ ಉತ್ತಮವಾದಂಥ ಟ್ಯಾಕಲ್. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀಯುತ ಪ್ರಿಯ ಕೃಷ್ಣರವರ ಸ್ನೇಹಿತರಾಗಿರುವಂಥ ಶ್ರೀಯುತ ಪ್ರಶಾಂತ್ ನರಸಿಂಹಯ್ಯರವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಎರಡು ಆಟಗಾರರ ನಡುವೆ HYC ಹೆಸರುಗಡ ತಂಡದ ಅರುಣ್ ಕುಮಾರ್. ಬೇಡವಾದಂಥ ಟ್ಯಾಕಲ್. ಡಿಫೆನ್ಸ್ ಭಾಗದಲ್ಲಿ ಒಂದು ಆತುರದ ನಿರ್ಧಾರ. ದಾಳಿಯಲ್ಲಿ ಕಿರಣ್ ಮಾಗಡಿ ಇದೇ ಒಂದು ಮೈದಾನದಲ್ಲಿ ಆಡಿ ಬೆಳೆದಿರುವಂತಹ ಆಟಗಾರ. ಸುಮಾರು 15 ವರ್ಷಗಳ ಕಾಲ ಕಬಡ್ಡಿಯಲ್ಲಿ ಪಂದ್ಯವನ್ನು ಆಡಿದಂತಹ ಅನುಭವ ಇದೆ.
ಎಸ್, ಸಮಯ ಮೀರ್ತಾ ಇದೆ. ಸಂಪೂರ್ಣವಾಗಿ ಸಮಯ ಮುಕ್ತವಾಗಿದೆ. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಮಾತ್ರ ಸಿಗ್ತಾ ಇದೆ. 1+2 3 ಪಾಯಿಂಟ್ HYC ಹೆಸರುಘಟ್ಟ. ನೈನ್ 1 ಇನ್ ಫೇವರ್ ಆಫ್ HYC ಹೆಸರುಘಟ್ಟ. ಎಸ್, ಇದೀಗ ಸ್ವಸ್ತಿಕ್ ತಂಡದಲ್ಲಿ ಕಿಶೋರ್ ಅಲಿಯಾಸ್ ಟಿಬೆಟ್ ತಂಡವನ್ನು ಸೇರ್ಕೊಂಡಿದ್ದಾನೆ. ಕಾದೋಡೋಣ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಕಿಶೋರ್ ಅಲಿಯಾಸ್ ಟಿಬೆಟ್, ರೈಟ್ ಕಾರ್ನರ್ ಭಾಗದಲ್ಲಿ ರಮೇಶ್, ದಾಳಿ ವಿಭಾಗದಲ್ಲಿ ಮನೋಜ್. HYC ಹೆಸರುಘಟ್ಟ ತಂಡದ ಒಬ್ಬ ಯುವ ಪ್ರತಿಭೆ. ಬೋನಸ್ ಆನ್ ಆಗಿದೆ. ಸಾಕಷ್ಟು ಅಂಕದ ಮುನ್ನಡೆಯಲ್ಲಿ HYC ಹೆಸರುಘಟ್ಟ ತಂಡ. ಈ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಗೆ ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡದ ಆಟಗಾರ್ತಿಯರಾಗಿರುವಂತಹ ಗಣ ನಿಮಿಷ ಹಾಗೂ ಶ್ರೇಯ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೇ ಒಂದು ಕ್ರೀಡಾಂಗಣದಲ್ಲೂ ಸಹ ಸಾಕಷ್ಟು ಬಾರಿ ಪ್ರಾಕ್ಟೀಸ್ ಮಾಡಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಅವ್ರ ಜೊತೆಲಿ ಪ್ರೇಮ ಅವರು ಸಹ ಇದ್ದಾರೆ. HYC ಹೆಸರುಘಟ್ಟ ತಂಡದ ಅರುಣ್ ಕುಮಾರ್. ಎಸ್, 9-2 7 ಅಂಕದ ಮುನ್ನಡೆಯಲ್ಲಿ HYC ಹೆಸರುಘಟ್ಟ. ಎಸ್, ದಾಳಿಯಲ್ಲಿ ಚೇತನ್ ಸರ್ ಪವನ್. ಸಾಕಷ್ಟು ವೇಗದ ದಾಳಿಯಾಗಿತ್ತು. ರೈಟ್ ಕಾರ್ನರ್ ಭಾಗದಲ್ಲಿದ್ದಂಥ ಅಭಿರಾಮ್. ಥರ್ಡ್ ರೈಟ್. ಇಟ್ಸ್ ಎ ಡ್ಯೂ ಆರ್ ಟೈ. ಮಾಡು ಇಲ್ಲವೇ ಮಡಿ. ಎಸ್, ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದರೆ ಅದ್ಭುತವಾದಂಥ ಒಂದು ಟ್ಯಾಕಲ್. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಕಮ್ ಬ್ಯಾಕ್ ಮಾಡುವಂಥ ಪ್ರಯತ್ನವನ್ನು ನಡೆಸಿಕೊಳ್ತಾ ಇದ್ದಾರೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕರ್ನಾಟಕ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರು ಶ್ರೀಯುತ ಡಾಕ್ಟರ್ NK ಶಿವಣ್ಣರವರ ಒಂದು ನೇತೃತ್ವದಲ್ಲಿ, ನಮ್ಮ ಗೋವಿಂದರಾಜನಗರದ ವಾರ್ಡ್ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಲಕ್ಕಣ್ಣರವರ ಒಂದು ಸಹಕಾರದೊಂದಿಗೆ, ನಮ್ಮ ಈ ಭಾಗದ ಗೋವಿಂದರಾಜನಗರದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರರಾಗಿರುವಂಥ ಸನ್ಮಾನ್ಯ ಶ್ರೀಯುತ ಪ್ರಿಯಕೃಷ್ಣ ಸರ್ ಅವರ ನೇತೃತ್ವದಲ್ಲಿ, ಅವರ ಒಂದು ಸಾರಥ್ಯದಲ್ಲಿ ಆರ್ಮಿ ಕಪ್ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಪ್ರಮುಖ ಆಯೋಜಕರಲ್ಲಿ ಒಬ್ಬರಾಗಿರುವಂಥ ಶ್ರೀಯುತ ರಘುರವರು, ಶ್ರೀಯುತ ಭೂಷಣ್ ರವರು, ಶ್ರೀಯುತ ರಮೇಶ್ ರವರು ಹಾಗೂ ಶ್ರೀಯುತ ಶರತ್ ರವರು ಒಂದೊಳ್ಳೆಯ ಕಾರ್ಯಕ್ರಮದ ಆಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. Yes, Mani Bharat, multiple right point. ಪ್ರಥಮಾರ್ಧದ ಮುಕ್ತಾಯಕ್ಕೆ ಹಾಫ್ ಟೈಮ್ ಸ್ಕೋರ್ 11-6 11-6 HYC ತಂಡದ ಪರವಾಗಿ. Second call.
ಶ್ರೀ ಸಾಯಿ ನೆಲಮಂಗಲ ವಿರುದ್ಧ ಕೇಶವ. ಎರಡೂ ತಂಡಗಳಿಗಿದ್ದು ಎರಡನೇ ಕರೆ. ಸೆಕೆಂಡ್ ಕಾಲ್, ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯ. 11-6 HYC ತಂಡದ ಪರವಾಗಿ 11-6. ಎಸ್, ದಾಳಿಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಣಿ ಭರತ್. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಅದ್ಭುತ ಅಕ್ಷಯ್ ಅವರು. ಹನ್ನೊಂದು 6ರಲ್ಲಿ ಪಂದ್ಯ. 5 ಅಂಕದ ಮುನ್ನಡೆಯಲ್ಲಿ HYC ಹೆಸರುಘಟ್ಟ. ದಾಳಿಯಲ್ಲಿ HYC ಹೆಸರುಘಟ್ಟ ತಂಡದ ಅರುಣ್ ಕುಮಾರ್. ಈ ಪಂದ್ಯದ ವೀಕ್ಷಣೆಯಲ್ಲಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ಪೋಸ್ಟಲ್ ಪರ್ಮೀರ್ ಅವರು. ಹೆಸರುಘಟ್ಟ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ ಅರುಣ್ ಕುಮಾರ್. ಸೆಕೆಂಡ್ ಆಫ್ ಫಸ್ಟ್ ಟೈಮ್ ಔಟ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಸಬ್ ಡಿವಿಷನ್ ನಂಬರ್ ಹೋಗ್ತಾ ಇದ್ದಾರೆ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ. ದಾಳಿಯಲ್ಲಿ HYC ಹೆಸರುಘಟ್ಟ ತಂಡದ ಅರುಣ್ ಕುಮಾರ್, ಒಬ್ಬ ಪ್ರೋ ಕಬಡ್ಡಿ ಆಟಗಾರ. ಅದ್ಭುತವಾದಂತಹ ರೀಚ್, ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಇತ್ತು, ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಟೈ. ಮಾಡು ಇಲ್ಲವೇ ಮಡಿ. ಮಣಿ ಭರತ್. ಸಾಕಷ್ಟು ಪ್ರಯತ್ನ ಇತ್ತು, ಕೂದಲೆಳೆಯ ಅಂತರದಲ್ಲಿ ಅರುಣ್ ಇಲ್ಲಿ ಮಿಡ್ ಲೈನ್ ಇಂದ ವಂಚಿತನಾಗಿದ್ದಾನೆ. ವಾಟ್ ಅ ಕ್ಯಾಚ್. ಪಂದ್ಯದ ದಿಕ್ಕನ್ನು ಬದಲಿಸಿಕೊಳ್ಳುವ ನಿಟ್ಟಿನಲ್ಲಿ ಸ್ವಸ್ತಿಕ್ ತಂಡದ ಆಟಗಾರರು. ನಮ್ಮ ಗೋವಿಂದರಾಜನಗರದ ವಾರ್ಡ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಕ್ಕಣ್ಣರವರು ಇದೀಗ ಆಗಮಿಸ್ತಾ ಇದ್ದಾರೆ. ಆರ್ಮಿ ಕಪ್ನಲ್ಲಿ ನಮ್ಮ ಭಾರತೀಯ ಸೇನೆಯ ಒಂದು ಸಮವಸ್ತ್ರದಲ್ಲಿ ಲಕ್ಕಣ್ಣವರು ಆಗಮಿಸಿದ್ದಾರೆ. ಲಕ್ಕಣ್ಣವರಿಗೆ ನಿಮ್ಮೆಲ್ಲರ ಪ್ರೀತಿಯ ಜೋರ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅದೇ ರೀತಿ ನಮ್ಮ ಯುವ ಮುಖಂಡರಾಗಿರುವಂತಹ ಶ್ರೀಯುತ ನಾಗಭೂಷಣ್ ರವರು ಸಹ ಸಾಕಷ್ಟು ಸಮಯದಿಂದ ಮ್ಯಾಚ್ ಅನ್ನು ವೀಕ್ಷಿಸ್ತಾ ಇದ್ದಾರೆ. ಅವರಿಗೂ ಸಹ ಅಭಿನಂದನೆ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಒಂದು ಭಾಗದಲ್ಲಿ, ಇನ್ನೊಂದು ಕಡೆ HYC ಹೆಸರುಘಟ್ಟ.
ಎಸ್ ಸೂಪರ್ ಟೆಕಲ್ ಆನ್ ಆಗಿದೆ. ಮೂರು ಆಟಗಾರ ನಡುವೆ ದಾಳಿಯಲ್ಲಿ ಮಣಿಭರತ್. ಆಟಗಾರ ಮಾತಾಡೋದು ಬೇಡ, ಅಲ್ಲಿ ತೀರ್ಪುಗಾರಿದ್ದಾರೆ. 14-9 14-9. ಬರ್ಲಿ ಒಂದು ಜೋರ ಚಪ್ಪಾಳೆ. ಎರಡು ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿದೆ. ಎಸ್ 14-10 14-10. ವೆಯ್ಟ್ ಸ್ಟ್ರಗಲ್ ಆಗಿದೆ. ಪರ್ಶೂಟ್ಗೆ ಅವಕಾಶ ಇರೋದಿಲ್ಲ. 15-10 5 ಅಂಕದ ಮುನ್ನಡೆಯಲ್ಲಿ HYC ಹೆಸರುಘಟ್ಟ. Yes, Nandisha! What a catch! Yeah, super tackle. ಒಂದು ಸೂಪರ್ ಟ್ಯಾಕಲ್ ಇಲ್ಲಿ ಸೂಪರ್ ತಿರುವನ್ನು ನೀಡ್ತಾ ಇದ್ದ ನಂದೀಶ್, ಒಬ್ಬ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. 17-10 17-10. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಎಸ್ 18-10 18-10 8 ಅಂಕದ ಮುನ್ನಡೆಯಲ್ಲಿ HYC ಹೆಸರುಘಟ್ಟ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿದೆ. HYC ತಂಡದಲ್ಲಿ ಕೇವಲ 2 ಆಟಗಾರ ಇದ್ದಂತಹ ಒಂದು ಸಂದರ್ಭದಲ್ಲಿ ಲೋನ ಅಂಕವನ್ನು ಪಡೆಯುವಂತಹ ಅವಕಾಶ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕಿತ್ತು. ಒಂದೊಳ್ಳೆ ಸ್ಟ್ರಾಟಜಿಯೊಂದಿಗೆ HYC ಹೆಸರುಘಟ್ಟ ತಂಡದ ಆಟಗಾರರು ಮತ್ತೆ ಚೇತರಿಸಿಕೊಂಡಿದ್ದಾರೆ. ಅಂತಿಮ ಕರೆ 18-10. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಶ್ರೀ ಸಾಯಿ ನೆಲಮಂಗಲ ವಿರುದ್ಧ ಕೇಶವ. ಥರ್ಡ್ ರೈಟ್. ಇಟ್ಸ್ a 2 on time. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಚೇತನ್. 18-10 8 ಅಂಕದ ಮುನ್ನಡೆಯಲ್ಲಿದೆ HYC ಹೆಸರುಘಟ್ಟ. ಈ ಬಾರಿ ವಾಟ್ ಎಸ್ಕೇಪ್, ವೇಗದ ದಾಳಿ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿದೆ. ನಂದೀಶ್ ಹಾಗೂ ಚೇತನ್ ಒಂದೊಳ್ಳೆ ಬ್ಲಾಕ್ ಬಂತು ಕವರ್ ಭಾಗದಿಂದ. ಬನ್ನಿ ಜಲ್ಲಿ. ಕೇಶವ ಹಾಗೂ ಶ್ರೀ ಸಾಯಿ ನೆಲಮಂಗಲ ಎರಡು ತಂಡಕ್ಕೆ ಇದು ಅಂತಿಮ ಕರೆ. The last and final call. Yes, what a escape. ಅರುಣ್ ಕುಮಾರ್ ಸೈಡ್ ಜಂಪ್ ನೊಂದಿಗೆ ಇಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಸ್ವಸ್ತಿಕ್ ತಂಡದ ಒಬ್ಬ ಅನುಭವಿ ಆಟಗಾರ ರಮೇಶ್ ಬೋನಸ್ಗಾಗಿ ಪ್ರಯತ್ನ. ಈ 7 ಆಟಗಾರ ನಡುವೆ ಸಾಕಷ್ಟು ವೇಗದ ದಾಳಿ. ಬೋನಸ್ +1 ಟಚ್ ಪಾಯಿಂಟ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯಲ್ಲಿ ಚೇತನ್ ಕಾದ್ ನೋಡಬೇಕಾಗಿದೆ. ರಮೇಶ್ ಟ್ಯಾಕಲ್ ಪ್ರಯತ್ನ ಇತ್ತು. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. आखिरी मिनट का खेल अभी बाकी है. Last and final call, Keshava Sports Club versus Sri Sai Nelmangla. ऐसे एकांकी आगे
1+2 3 ಪಾಯಿಂಟ್ HYC ಹೆಸರುಘಟ್ಟ. ಇದರೊಂದಿಗೆ HYC ಹೆಸರುಘಟ್ಟ ತಂಡ ಗೆದ್ದು ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಜೋರ ಚಪ್ಪಾಳೆಯೊಂದಿಗೆ ಆ ತಂಡ